ನ್ಯೂಸ್5ಗೆ ಸ್ವಾಗತ. ಕೈವಾರ ಉರ್ದು ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ. ಶೇಖ್ ಮೌಲಾ ಮತ್ತು ಜಾಫರ್ ಸಾದಿಕ್ ವತಿಯಿಂದ ಲೇಖನ ಸಾಮಗ್ರಿಗಳ ವಿತರಣೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿರುವ ನಮ್ಮೂರು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೇಖ್ ಮೌಲಾ ಮತ್ತು ಅಣ್ಣ ತಮ್ಮಂದಿರು ಹಾಗೂ ಮುಖಂಡರಾದ ಜಾಫರ್ ಸಾದಿಕ್, ಗ್ರಾಮದ ಯುವಕರ ಕಮಿಟಿಯ ಅಧ್ಯಕ್ಷರಾದ ಅಬ್ದುಲ್ ಸಮ್ಮದ್, ಮಸೀದಿ ಕಮಿಟಿ ವತಿಯಿಂದ ಇಂದು ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಬ್ಯಾಗ್, ಶೂ, ಸಮವಸ್ತ್ರ ಸೇರಿದಂತೆ ವಿವಿಧ ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಸಿಆರ್ಪಿ ಕಲೀಮುಲ್ಲಾ ಮಾತನಾಡಿ, ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದವರು. ಸರ್ಕಾರ ಮತ್ತು ದಾನಿಗಳು ನೀಡುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಚೆನ್ನಾಗಿ ಓದಿ ಪೋಷಕರಿಗೆ ಕೀರ್ತಿ ತರಬೇಕು ಅಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೈಯದ್ ಏಜಾಜ್ ಮಾತನಾಡಿ, ಪೋಷಕರು ಸಹ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡುವ ಬದಲು ಶಿಕ್ಷಣ ಕೊಡಿಸಿದ್ರೆ ಮಕ್ಕಳೇ ದೊಡ್ಡ ಆಸ್ತಿ ಆಗ್ತಾರೆ. ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರ ನಾನಾ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ವ್ಯಯಿಸ್ತಾ ಇದೆ. ಶಿಕ್ಷಕರು ಗುಣಾತ್ಮಕ ಬೋಧನೆ ಮಾಡಿ ಮಕ್ಕಳ ಮನಸ್ಸಿಗೆ ಜ್ಞಾನ ತುಂಬಬೇಕು ಅಂದರು. ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರಾದ ಯಾಸೀನ್, ಕಾರ್ಯದರ್ಶಿ ಶೇಖ್ ಮಹಬೂಬ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾದಾಫೀರ್, ಡಾಕ್ಟರ್ ಮಹಬೂಬ್ ಪಾಷಾ, ಸಿಆರ್ಪಿ ಕಲೀಮುಲ್ಲಾ, ಸಾದಿಕ್ ಖಾನುಮ್, ಟೊಮೊಟೊ ಕಿಂಗ್ ಶಬ್ಬೀರ್ ಪಾಷಾ, ಸಾಫ್ದರ್, ಸಲ್ಮಾ ಮೇಡಂ, ಅಸ್ಲಂ ಪಾಷಾ ಪಿಟ್ಟು, ನವಾಜ್ ಪಾಷಾ ಸೇರಿದಂತೆ ಗ್ರಾಮದ ಮಸೀದಿ ಮುಖ್ಯಸ್ಥರು, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದರು.